ಹಾಯ್ ಫ್ರೆಂಡ್ಸ್, ನಾನು ಶಂಕರ್ ಬಾಬು. ಕೋಲಾರ ಜಿಲ್ಲಾ ಬಂಗಾರಪೇಟೆ ತಾಲೂಕು ಮುಂದೆ. ಇವಾಗ KGF ತಾಲೂಕಲ್ಲಿ ಊರಿಗಂ ಪಿಚ್ಚಪಲ್ಲಿ ಅಂತ ಒಂದು ಊರಿದೆ. ಪಿಚ್ಚಲ್ಲಿ ಇಲ್ಲಿ ಒಂದು ಶನಿ ಮಹಾತ್ಮನ ದೇವಸ್ಥಾನ. ಇದು ತುಂಬ ಹಳೆಯದಾದ ದೇವಸ್ಥಾನ. ರಾಜರ ಕಾಲದಿಂದ ಇದೆ ರೋಡ್ ಹತ್ರನೇ. ಪಿಚ್ಚಲ್ಲಿ ಬಸ್ ಸ್ಟ್ಯಾಂಡ್ ಹತ್ರನೇ ಇರುವ ಇವಾಗ ಇಲ್ಲಿ ಪಿಚ್ಚಲ್ಲಿ ಶನಿ ಮಹಾತ್ಮನ ದೇವಸ್ಥಾನ. ಇದು ತುಂಬ ಹಳೆಯದಾದ ದೇವಸ್ಥಾನ. ನೋಡಿ, ಹಳೇ ಸಿಮೆಂಟಲ್ಲಿ ಮತ್ತು ಮಣ್ಣಲ್ಲಿ ಮಾಡಿದ್ದಾರೆ. ತುಂಬ ಹಳೆಯದಾದ ದೇವಸ್ಥಾನ. ಇಲ್ಲಿ ತುಂಬ ಶಕ್ತಿಮಂತ ದೇವಸ್ಥಾನ ಇದು. ಇಲ್ಲಿ ಬಂದು ಬೇಡಿಕೊಂಡ್ರೆ ಏನಾದರೂ ಬೇಡಿಕೊಂಡ್ರೂ ನಡೆಯುತ್ತಂತೆ. ಇಲ್ಲಿ ಅಮ್ಮವಾರಿ ದೇವಸ್ಥಾನವೂ ಇದೆ. ಇಲ್ಲೇ ಒಂದು ಗಣೇಶ ದೇವಸ್ಥಾನ ಇದೆ. ರಥ ಇದೆ. ರಥದಲ್ಲಿ ನಾಗರು ಕಲ್ಲುಗಳು ಇದೆ. ತುಂಬ ಸೈಲೆಂಟ್ ಆದ ದೇವಸ್ಥಾನ. ಶನಿವಾರ, ಶುಕ್ರವಾರ, ಸೋಮವಾರ ಪೂಜೆ ನಡೆಯುತ್ತೆ. ಶನಿವಾರದಲ್ಲಿ ತುಂಬ ಪೂಜೆ ನಡೆಯುತ್ತೆ. ಇಲ್ಲಿ ವಿಶೇಷ ಕಾಲದಲ್ಲಿ ಅಕ್ಕಪಕ್ಕದಲ್ಲಿರುವ ಜನರು ಇಲ್ಲಿ ಬರ್ತಾರೆ. KGFನಿಂದನೂ ತುಂಬ ಜನ ಇಲ್ಲಿ ಬರ್ತಾರೆ. ಇದು KGFನಿಂದ ಕೋಟ್ಲಿಂಗೇಶ್ವರ ಎಂಬ ದೇವಸ್ಥಾನಕ್ಕೆ ಹೋಗುವಾಗ ಸೆಂಟ್ರಲ್ಲಿ ಊರಿಗಂ ಪಿಚ್ಚಲ್ಲಿ ಅಂತ ಒಂದು ಊರಿದೆ. ಆ ಊರಲ್ಲಿ ಈ ದೇವಸ್ಥಾನ ಇದೆ. ತುಂಬ ಹಳೆ ಕಾಲದ ದೇವಸ್ಥಾನ. ಇಲ್ಲಿ ಒಂದು ಆಂಜನೇಯನ ದೇವಸ್ಥಾನವೂ ಇದೆ. ಆಂಜನೇಯನ ದೇವಸ್ಥಾನ ಅಂದರೆ ದೊಡ್ಡದಾದ ಆಂಜನೇಯ. ಅವ್ರ ಕಾಲೊಳಗೆ ಹೋಗಿ ಆಂಜನೇಯನೇ ನಮಸ್ಕಾರ ಮಾಡಬೇಕು. ವಿಗ್ರಹ ದೇವಸ್ಥಾನ ಮುಂದೆನೇ ದೊಡ್ಡದಾಗಿ ಇಟ್ಟಿದ್ದಾರೆ. ಇದು ಶನಿ ಮಹಾತ್ಮ. ಹಳೆಯ ದೇವಸ್ಥಾನ ಚಿಕ್ಕದಾಗಿದೆ ನೋಡಿ. ಶನೀಶ್ವರ ಮೀಸ ಇಟ್ಕೊಂಡು ಚಿಕ್ಕದಾದ ದೇವಸ್ಥಾನ ಆದ್ರೂ ತುಂಬ ಸುಂದರವಾದ ದೇವಸ್ಥಾನ ಇದು. ನಾನು ಹೋಗುವಾಗ ಇದು ದೇವಸ್ಥಾನ ಎಲ್ಲ ಮುಚ್ಚಿತ್ತು. ಅಲ್ಲಿ ನೋಡಿ, ಅದು ಆಂಜನೇಯನ ದೇವಸ್ಥಾನ. ಕೆಳಗೆ ಹೋಗಿ ದೇವಸ್ಥಾನಕ್ಕೆ ಒಳಗೆ ಹೋಗ್ಬೇಕು. ಅದು ನೋಡಿ, ಅದು ಗೋಪುರ. ಅಲ್ಲಿ ದೇವರು ಇರೋದು. ಈಗ ಹೊಸದಾಗಿ ಇದು ಅಂಬೇಡ್ಕರ್ ವಿಗ್ರಹ ಮಾಡಿದ್ದಾರೆ ಇಲ್ಲಿ. ಇವಾಗ ಹೊಸದಾಗಿ ಇದು ಊರ ಮುಂದೆ ಒಂದು ಇದು ಕಟ್ಟಿದ್ದಾರೆ. ಅದಕ್ಕೆ ಇವಾಗ ಪೇಂಟ್ ಮಾಡ್ತಾ ಇದ್ದಾರೆ. ಆಂಜನೇಯನ ದೇವಸ್ಥಾನ. ಬಜರಂಗಬಲಿ. ನಾವು ಎಷ್ಟು ಉದ್ದ ಇದ್ದೀವೋ ಅಷ್ಟು ಉದ್ದ ಅದು ಗದೆ ಇದೆ. ಅವರು ಎಷ್ಟು ದೊಡ್ಡದಾಗಿ ಕಾಣಿಸ್ತಾರೆ ನೋಡಿ. ಇಲ್ಲಿ ಗಂಗಮ್ಮ ದೇವಸ್ಥಾನವೂ ಇದೆ. ಆ ಗಂಗಮ್ಮ ದೇವಸ್ಥಾನಕ್ಕೆ ಈಗ ಹೊಸದಾಗಿ ಕಟ್ಟಿದ್ದಾರೆ. ಇದು ಆಂಜನೇಯನ ವಿಗ್ರಹ ಒಳಗೆ ಇರುವ ದೇವಸ್ಥಾನ. ಇದು ತುಂಬ ಸುಂದರವಾದ ದೇವಸ್ಥಾನ. ಬಂದರೆ ಒಂದು ದಿನ ಎಲ್ಲ ಇಲ್ಲ ಕಾಲ ಕಳೆಯಬಹುದು. ಇಲ್ಲಿ ದೇವಸ್ಥಾನಗಳು ಜಾಸ್ತಿ ಇದೆ. ಒಂದು ಅಮ್ಮವಾರು, ಶನಿ ಮಹಾತ್ಮನ ದೇವಸ್ಥಾನ, ಇದು ದೊಡ್ಡದಾದ ಆಂಜನೇಯನ ದೇವಸ್ಥಾನ ಮತ್ತು ಅಯ್ಯನಾರ್ ದೇವಸ್ಥಾನ ಒಂದು ಇದೆ. ದೇವಸ್ಥಾನ ಅಲ್ಲ, ಅಯ್ಯನಾರ್ ವಿಗ್ರಹ ದೊಡ್ಡದಾಗಿ. ಗಂಗಮ್ಮ ದೇವಸ್ಥಾನ ಅಲ್ಲಿ ದೂರದಲ್ಲಿ ಆಮೇಲೆ ತೋರಿಸ್ತೀನಿ. ಎಷ್ಟು ದೊಡ್ಡದಾಗಿದ್ದಾರೆ ನೋಡಿ ದೇವರು. ಬಜರಂಗಬಲಿ, ಆಂಜನೇಯನ ವಿಗ್ರಹ.
ಕಾಲು ಕೆಳಗೆ ಒಂದು ದಾರಿ ಇದೆ. ಅದರಲ್ಲಿ ಒಳಗೆ ಹೋದರೆ ಆಂಜನೇಯನ ದೇವಸ್ಥಾನ ಇದೆ. ಅಲ್ಲಿ ನೋಡಿ, ಅದು ಅಯ್ಯನಾರ್ ದೇವಸ್ಥಾನ. ಮುನೇಶ್ವರ ಅಂತಾರೆ ನಮ್ಮೂರಲ್ಲಿ. ತಮಿಳ್ನಾಡು ಸೈಡಲ್ಲಿ ಇಷ್ಟ ದೊಡ್ಡದಾಗಿ ಅಯ್ಯನಾರ್ ಇರುತ್ತೆ. ಈಗ ಇದು ಬೇತಮಂಗಲಕ್ಕೆ ಹೋಗುವ ಏಟಿ ಮೇಲೆ ಒಂದು ಬ್ರಿಡ್ಜ್ ಇದೆ. ಅದು ಹೋಗಿ ಆಮೇಲೆ ಆ ಕಡೆ ದೇವ್ರನ್ನ ನೋಡ್ಬೋದು. ಹೊಸದಾಗಿ ವಿಗ್ರಹ ಇಟ್ಟಿದ್ದಾರೆ, ಇನ್ನೂ ದೇವಸ್ಥಾನ ಕಟ್ಟಿಲ್ಲ ಇಲ್ಲಿ. ತುಂಬ ಹಳೇದು ಕಾಲದ ಊರು ಇದೆ ಇದು. ಉರಿಗಂಪಿಚಲ್ಲಿ ಅಂತ KGF ಹತ್ರ. KGFನಿಂದ ವಿಕೋಟ ಹೋಗುವ ದಾರಿ ಇದು. ಬೇತಮಂಗಲ, ವಿಕೋಟ ಮತ್ತು ಗುಟ್ಟಳ್ಳಿ, ಮುಳಬಾಗಿಲು ಹೋಗುವ ದಾರಿ. ಬಸ್ ಸ್ಟ್ಯಾಂಡ್ ಹತ್ರನೇ ದೇವಸ್ಥಾನ ಇದೆ. ಇಳಿದ ಪಕ್ಕದಲ್ಲೇ ಈ ದೇವಸ್ಥಾನ ಎಲ್ಲ ಕಾಣುತ್ತೆ. ಬಸ್ ಸ್ಟ್ಯಾಂಡ್ ಹತ್ರನೇ. ತುಂಬ ಸುಂದರವಾದ ಜಾಗ ಇದು. ಹಿಂದೆ ಗೋಪುರ ನೋಡಿ, ಆಂಜನೇಯನದ ಗೋಪುರ ಇದು. ಉರಿಗಂಪಿಚಲ್ಲಿ ಅಂತ ಶನಿಮಹಾತ್ಮನ ದೇವಸ್ಥಾನ ಹತ್ತಿರ ಇರುವ ಆಂಜನೇಯನ ದೇವಸ್ಥಾನ ಇದು. ಥ್ಯಾಂಕ್ ಯು ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ. ತುಂಬ ಧನ್ಯವಾದಗಳು. ನಾನು ಹಾಕುವ ವಿಡಿಯೋಗಳಿಗೆ ನೀವು ಕೊಡುವ ಸಹಕಾರಗಳಿಗೆ ಧನ್ಯವಾದಗಳು. ಥ್ಯಾಂಕ್ಸ್ ಫ್ರೆಂಡ್ಸ್.